ನಾನು ಗೊತ್ತಾ ನಿಮ್ಗೆ 5ನೇ ತರಗತಿ ನೇರವಾಗಿ ಸೇರ್ತಿದ್ದ ನಾನು ಒಂದರಿಂದ 4 ಓದಲೇ ಇಲ್ಲ. 5ನೇ ತರಗತಿಗೆ ನೇರವಾಗಿ ಸೇರ್ತಿದೆ. ಯಾಕಂದ್ರೆ ನಂಜೇಗೌಡ ಮೊದಲು ಕೂಡ ಈಗ ಸಿದ್ದರಾಮೇಶ್ವರ ದೇವರು ಹೋಗ್ತವರೆಲ್ಲ ಈ ವೀರಭದ್ರ ಕೂಡ ಕಲಿಬೇಕಾಗಿತ್ತು. ನಮ್ಮೂರಿನಲ್ಲಿ ಸಿದ್ದರಾಮೇಶ್ವರ ಅಂತ ಇದ್ರು, ಇಲ್ಲಿ ಉಚ್ಚಪ್ಪ ದೇವರು ಅಂತ ಇದೆ, ಅಲ್ಲಿ ಸಿದ್ದರಾಮೇಶ್ವರ. ಇವೆಲ್ಲ ಈಶ್ವರನ ಸಬ್ಜೆಕ್ಟ್ಗಳೇ ಇವೆಲ್ಲ. ಅಲ್ಲಿ ಈಶ್ವರನ ಸಿದ್ದರಾಮೇಶ್ವರ ದೇವಸ್ಥಾನ ಇದೆ. ಅಲ್ಲಿ ನಂಜೇಗೌಡ ಅವರು ಎತ್ತರ ಕಲ್ತಿದ್ದ ಮರಳಿನ ಮೇಲೆ. ಆ ಮರಳಿನ ಮೇಲೆ ಎತ್ತರ ಕಲ್ತಿರೋದ್ರಿಂದ ಕನ್ನಡ ಚೆನ್ನಾಗಿ ಬಂದಿದ್ದು ನನಗೆ. ಅವರು ನಮ್ಮ ರಾಜಪ್ಪ ಅಂತ ಮೇಷ್ಟ್ರು ನಾನು ನೇರವಾಗಿ 5ನೇ ತರಗತಿ ಅಡ್ಮಿಟ್ ಮಾಡ್ಕೊಂಡ. ಒಂದು ವೇಳೆ ರಾಜಪ್ಪ ನಮ್ಮೂರಿಗೆ ಹೆಡ್ ಮಾಸ್ಟರ್ ಬರದೇ ಹೋಗಿದ್ರೆ, ನನ್ನನ್ನ 5ನೇ ತರಗತಿ ಸೇರಿಸದೆ ಹೋಗಿದ್ರೆ ನಾನು ಲಾಯರು ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, MLA ಆಯ್ತಿರ್ಲಿಲ್ಲ. ಅದಕ್ಕೆ ಇದೆಲ್ಲರಿಗೂ ಕೂಡ ಸ್ವಾಭಿಮಾನ ಬರ್ಬೇಕಾದ್ರೆ ಶಿಕ್ಷಣ ಇರಲೇಬೇಕು. ಸ್ವಾಭಿಮಾನ ಬರ್ಬೇಕಾದ್ರೆ, ನಿಮಗೆ ಮಾತಾಡ್ತಕ್ಕಂಥ ಧೈರ್ಯ ಬರ್ಬೇಕಾದ್ರೆ ಶಿಕ್ಷಣ ಇರಲೇಬೇಕು. ಶಿಕ್ಷಣ ಇಲ್ಲೇ ಹೋದ್ರೆ ಗುಲಾಮಗಿರಿ ಮನೆ ಮಾಡ್ತೇವೆ. ಈಗ ನಾವೇನ ಈಗ ಒಬ್ಬ ದರಿದ್ರವರು ಶ್ರೀಮಂತನಾಗಿದ್ರು ಕೂಡ ಏಕವಚನದಲ್ಲಿ ಮಾತಾಡ್ತೀವಿ ಅವ್ರನ್ನ. ಯಾಕಂತಂದ್ರೆ ಗುಲಾಮಗಿರಿ ಪರಿಸ್ಥಿತಿ ನಮಗಿದೆ.